Alpha. ಇಲ್ಲಿ ನೋಡಿದ್ರೆ ನಮಗೆ MRP ಬಂದ್ಬಿಟ್ಟು 1,16,490 rupees ಇದೆ. ತುಂಬ ದಿವಸ ನಾನು ಯೂಸ್ ಮಾಡಲಿಲ್ಲ, ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದೆ. ಅರೌಂಡ್ 6,000 or 7,000 ಕೊಟ್ಟು. ತುಂಬ ಅಂದರೆ ತುಂಬ 8 ಲಕ್ಷ 10 ಲಕ್ಷ ಗಂಟೆ ಲೆನ್ಸ್ ಇದಾವೆ ಗುರು. ಲೈಕ್ ನಮ್ಗೆ ಇವಾಗ ಈ ಕ್ಯಾಮ್ರನ್ನ ವ್ಲಾಗಿಂಗ್ ಸೆಟಪ್ ಮಾಡಬೇಕಾದ್ರೆ ಈ ಫ್ಲಿಪ್ ಅಪ್ ಸ್ಕ್ರೀನ್ ಬರುತ್ತೆ ನೋಡಿ. ನಮಗೆ ಈ ಸ್ಕ್ರೀನ್ನ ಈ ಥರ ಫ್ಲಿಪ್ ಮಾಡ್ಕೋಬೋದು. ಲೈಕ್ ನಾವು ಆನ್ ಮಾಡೋಣ. ಜೈ ಶ್ರೀರಾಮ್. ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆಲ್ಲರೂ? ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನನ್ನ ಡ್ರೀಮ್ ಕ್ಯಾಮ್ರಾ, ನಾನೊಂದು ಸೋನಿ ಕ್ಯಾಮ್ರಾ ತಗೋಬೇಕು ಅಂತ ತುಂಬ ವರ್ಷಗಳಿಂದ ಅನ್ಕೊತಾ ಇದ್ದೀನಿ. ಬಟ್ ಫೈನಲಿ ತೊಗೊಂಡಿದ್ದೀನಿ. ಲೇಟ್ ಮಾಡೋದು ಬೇಡ, ನಾವು ಅನ್ಬಾಕ್ಸ್ ಮಾಡೋಣ. ನೀವು ಫಸ್ಟು ಅನ್ಬಾಕ್ಸ್ ನೋಡ್ಕೊಂಬನ್ನಿ, ಮತ್ತೆ ಮಾತಾಡ್ತೀನಿ. ಓಪನ್ ಬಾಕ್ಸ್ ಡೆಲಿವರಿ ಇತ್ತು, ಅದಕ್ಕೆ ಓಪನ್ ಮಾಡಿ ತೋರಿಸ್ಬಿಟ್ಟು ಕೊಟ್ಟರು. ನಾವು ಓಪನ್ ಮಾಡೋಣ, ಏನೇನು ಬಂದಿದೆ ನೋಡೋಣ. ಫಸ್ಟು ಕಾಣಿಸ್ತಾ ಇದೆಯಾ ನಿಮಗೆ? ಸೋನಿದು ಒಂದು ಬ್ಲೂಟೂತ್ ಸ್ಪೀಕರ್ ಕೊಟ್ಟಿದ್ದಾರೆ, ವೈರ್ಲೆಸ್ ಸ್ಪೀಕರ್. ನಾನೆಲ್ಲ ತೋರಿಸ್ತೀನಿ ನೀಟಾಗಿ. ಅದರ ಜೊತೆಗೆ ಇದು ಬಂದ್ಬಿಟ್ಟು ಕ್ಯಾಮ್ರಾ ಬ್ಯಾಗು. ನಾನು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇನ್ಕ್ಲೂಡಿಂಗ್ ಬ್ಯಾಗ್ ಬರುತ್ತೆ ಅಂತ. ನಾನು ಬುಕ್ ಮಾಡೋಣ ಅಂತಿದ್ದೆ, ಬಟ್ ನೋಡ್ಕೊಂಡು ಬುಕ್ ಮಾಡ್ಕೊಳ್ಳೋಣ ಸೈಜು ಅಂದ್ಕೊಂಡೆ. ಬಟ್ ನಮಗೆ ಬಾಕ್ಸಲ್ಲೇ ಕೊಟ್ಟಿದ್ದಾರೆ. ಇದೊಂದು ನಾನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ಹೆಂಗಿದೆ, ಏನು ಕ್ವಾಲಿಟಿ ಅಂತ. ನನ್ನ ಯೂಟ್ಯೂಬ್ ಕೆರಿಯರಲ್ಲೇ ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ ಆ್ಯಕ್ಚುಲಿ ಇದು. ಸೋನಿ ಆಲ್ಫಾ 6400. ನಮಗೆ ಲೆನ್ಸ್ ಬಂದುಬಿಟ್ಟು ಒಂದೇ ಲೆನ್ಸೇ ತಗೊಂಡೆ ನಾನು. 8x135 ಲೆನ್ಸು, 64 GB ಮೆಮೊರಿ ಕಾರ್ಡ್ ಕೂಡ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನಮಗೆ MRP ಬಂದ್ಬಿಟ್ಟು 1,16,490 rupees ಇದೆ ನಮಗೆ MRP. ಇದು ನಮಗೆ ಎಷ್ಟು ಬಿದ್ದಿದೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ನೋಡ್ಬೋದು ನೀವು. ಕ್ಯಾಮ್ರಾ ಈ ಥರ ಇರುತ್ತೆ. ಅನ್ಬಾಕ್ಸ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ ಫಸ್ಟ್. ಎಸ್, ದಿಸ್ ಈಸ್ ಅ ಬ್ಯೂಟಿ. $64 GB ಸೋನಿ ಮೆಮೊರಿ ಕಾರ್ಡ್. ತುಂಬ ಚೆನ್ನಾಗಿದೆ, ಯಾಕಂದರೆ ಇಮ್ಡಿಯೇಟ್ ಕೊಟ್ಟಿದ್ದಾರೆ. ನಾವು ಮತ್ತೆ ಸಪ್ರೇಟಾಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಅದೊಂಚೂರು ಒಳ್ಳೆ ವಿಷಯ. ಸೈಡ್ಗೆ ಇಟ್ಬಿಡೋಣ. ಬಾಕ್ಸಲ್ಲಿ ಏನೇನು ಬಂದಿದೆ ನೋಡೋಣ. ಬಾಕ್ಸಲ್ಲಿ ಬಂದುಬಿಟ್ಟು ನಮಗೆ ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದು ಅವ್ರದ್ದೇ ಪ್ರಾಡಕ್ಟ್ದು ಒಂದು ಸೋನಿದು ಇದು ಪೇಪರ್ ಅಂತ ಕೊಟ್ಟಿದ್ದಾರೆ. ಇದು ಇನ್ವೈಸ್ ಅನ್ಕೊತೀನಿ. ದಿಸ್ ಇಸ್ ಅ ಇನ್ವೈಸ್. ಇದು ನಮಗೆ ಪೇಪರ್ ವರ್ಕು. ಓಪನ್ ಮಾಡೋಣ. ಆಹಾ, ನೋಡ್ತಾ ಇದ್ರೇ ತುಂಬ ಖುಷಿ ಆಗ್ತಾಯಿದೆ ಗುರು. ನೋಡ್ಬೋದು ನೀವು. ಇದು ನಮಗೆ ವ್ಯೂ ಫೈಂಡರ್ ಕ್ಯಾಪು. ಇದು ಬಂದ್ಬಿಟ್ಟು ನಮಗೆ ಸ್ಟ್ರಾಪು, ಕ್ಯಾಮ್ರಾನ ಹೋಲ್ಡ್ ಮಾಡೋಕ್ಕೆ. ಆಲ್ಫಾ ಲೋಗೋ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನಮಗೆ ಮೈಕ್ರೋ USB ಟು USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಪವರ್ ಅಡಾಪ್ಟರ್ ಅನಿಸುತ್ತೆ, ಐ ಥಿಂಕ್. ದಿಸ್ ಇಸ್ ಅ ಬ್ಯಾಟ್ರಿ ಪವರ್ ಕೇಬಲ್ ಒಂದು ಕೊಟ್ಟಿದ್ದಾರೆ ಅಷ್ಟೇ. ಆಕ್ಸೆಸರೀಸ್ ಇವೇ ಇರೋದು. ದಿಸ್ ಇಸ್ ಅ ಲೆನ್ಸ್. ವರೆ ವಾ, ನಮಗಿದು 18-35 mm ಲೆನ್ಸು, ನೋಡ್ಬೋದು ನೀವು. ದಿಸ್ ಇಸ್ ದ ಮೇನ್ ಬ್ಯೂಟಿ. ತುಂಬ ಚಿಕ್ಕದಾಗಿದೆ, ತುಂಬ ಕಾಂಪ್ಯಾಕ್ಟ್ ಕ್ಯಾಮ್ರಾ. ನಮಗೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಮೇಯ್ನ್ ನನ್ನ ಪರ್ಪಸ್ಸು ವ್ಲಾಗಿಂಗು ಪ್ಲಸ್ ನಾವು ಟ್ರಾವೆಲ್ ಮಾಡೋದ್ರಿಂದ ನಮಗೆ ಹ್ಯಾಂಡಿ ಆಗಿರಬೇಕು. ದಿಸ್ ಈಸ್ ದ ಬ್ಯೂಟಿ ಮ್ಯಾನ್. ತುಂಬ ಪ್ರೀಮಿಯಮ್ ಇದೆ, ತುಂಬ ಪ್ರೀಮಿಯಮ್. ಎಲ್ಲ ಬಾಕ್ಸ್ ಎಲ್ಲ ಸೈಡ್ ಇಟ್ಬಿಟ್ಟು ನಾನು ಮಾತಾಡ್ತೀನಿ. ಇವು ನಮಗೆ ಕ್ಯಾಮ್ರಾ ಬಾಕ್ಸಲ್ಲಿ ಬಂದಿರೋ ಕಂಟೆಂಟ್ಸು. ಅದಲ್ಲದೆ ನಮಗೆ ಬ್ಯಾಗ್ ಕೊಟ್ಟಿದ್ದಾರಲ್ಲ, ಇದನ್ನು ನೋಡ್ಬಿಡೋಣ. ಒಂದು ಒಳ್ಳೆ ಬ್ಯಾಗ್ ತೊಗೋಬೇಕು ಅಂದರೆ ಮತ್ತೆ ನಾವು ಒಂದು 600 to 1000 rupees ಪೇ ಮಾಡಬೇಕಾಗುತ್ತೆ. ಬಟ್ ಒಂದು ಒಳ್ಳೆ ವಿಷಯ ಆ್ಯಕ್ಚುಲಿ, ಇವರು ಇನ್ಕ್ಲೂಡಿಂಗ್ ಬ್ಯಾಗ್ ಕೊಡ್ತಾ ಇರೋದು. ಕ್ಯಾಮ್ರಾ ಬ್ಯಾಗು ತುಂಬ ಚೆನ್ನಾಗಿದೆ. ಓಕೆ, ಸೋನಿ ಬ್ರ್ಯಾಂಡಿಂಗು ಸೂಪರ್. ನಮಗೆ ಈ ಬಾಕ್ಸಲ್ಲಿ ಮೇನ್ ಅಟ್ರಾಕ್ಷನ್ ಬಂದ್ಬಿಟ್ಟು ನಮಗೆ ಸ್ಪೀಕರು. ನನಗೆ ತುಂಬ ಯಾಕೋ ಇಷ್ಟ ಆಯಿತು ಈ ಸ್ಪೀಕರು. ತುಂಬ ವೆಯ್ಟ್ ಇದೆ ಸೋನಿದು. ನೋಡೋಣ.
ಒಂಚೂರು ಕ್ವಿಕ್ ಸ್ಟಾರ್ಟ್ ಗೈಡು, ಒಂಚೂರು ಪೇಪರ್ ವರ್ಕ್ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಸ್ಪೀಕರ್. ಎಷ್ಟು ವೆಯ್ಟ್ ಇದೆ ಗೊತ್ತಾ, ಸೂಪರ್. USB ಟು Type-C ಕೇಬಲ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇನ್ನು ಬಾಕ್ಸಲ್ಲಿ ಏನಿಲ್ಲ. ಇದು ಪ್ರೈಸ್ ಏನು ಗೊತ್ತಾ, 5990 ರೂಪೀಸ್ ಇದೆ. ಅರೌಂಡ್ 6000 ರೂಪೀಸ್ ಬಾಕ್ಸ್ ಗುರು. ವಾಟರ್ ರೆಸಿಸ್ಟೆಂಟ್ ಅವ್ರು ವಾಟರ್ ಪ್ರೂಫ್ ಇದು, ನೋಡೋಣ. ಸ್ಪೀಕರ್ನ ತೆಗೆದುಬಿಟ್ಟು ತೋರಿಸ್ಬಿಡ್ತೀನಿ. ಆಹಾ, ಏನಿದೆ ಗುರು ಸ್ಪೀಕರು, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. Type-C ಚಾರ್ಜಿಂಗ್ ಪೋರ್ಟ್ ಇದೆ. ಈ ವಿಡಿಯೋ ಕ್ಯಾಮ್ರಾ ಇನ್ಫಾರ್ಮೇಷನ್ ಇರೋದ್ರಿಂದ ಇದರಲ್ಲಿ ನಾನು ಈ ಸ್ಪೀಕರ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಇನ್ನು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ದಿಸ್ ಈಸ್ ದ ಬ್ಯೂಟಿ. ನೋಡ್ಬೋದು ನೀವು. ನನಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ನಂಗೆ ತುಂಬ ಇನ್ ಡೀಟೇಲಾಗಿ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ಪ್ಲಸ್ ನನಗೆ ಅಷ್ಟು ಐಡಿಯಾನೂ ಇಲ್ಲ. ಯಾಕಂದರೆ ನನ್ನ ಫಸ್ಟ್ ಸೋನಿ ಕ್ಯಾಮ್ರಾ ಇದು. ತುಂಬ ಕಾಂಪ್ಯಾಕ್ಟ್ ಇದೆ ಮ್ಯಾನ್. ವ್ಲಾಗಿಂಗ್ ಮಾಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾನು ಲೆನ್ಸ್ನ ಹಾಕಿ ಆನ್ ಮಾಡೋಣ ನಾವು ಇವಾಗ. ಬ್ಯಾಟ್ರಿ ಹಾಕಿ ಫಸ್ಟ್. ದಿಸ್ ಇಸ್ ದ ಬ್ಯಾಟ್ರಿ ಕಂಪಾರ್ಟ್ಮೆಂಟ್. SD ಕಾರ್ಡು ಹಾಕೋಣ. ಓಕೆ, ಗುಡ್. ಆಯಿತು, ಆನ್ ಮಾಡೋಣ. ಜೈ ಶ್ರೀರಾಮ್. ನೋಡ್ಬೋದು ನೀವು. ಬ್ರ್ಯಾಂಡ್ ನ್ಯೂ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಎಂಟರ್ ಆಫ್ ಡೇಟು ಟೈಮ್ ಎಲ್ಲ ಎಂಟರ್ ಮಾಡಿ ಅಂತ ತೋರಿಸ್ತಾ ಇದೆ. ಇಂಡಿಯಾ. ಸೆಟ್ ಆಯಿತು. ಎಂಟರ್. ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ತೋರಿಸ್ತಾ ಇದೆ. ಓಕೆ, ಲೆನ್ಸ್ ಕ್ಯಾಪ್ ಬಿಚ್ಚೋಣ. ಕಾಣಿಸ್ತಾ ಇದೆಯಾ? ಚಾರ್ಜಿಂಗ್ ಇಲ್ಲ ಆ್ಯಕ್ಚುಲಿ, ಓನ್ಲಿ 3% ಇದೆ. ನಾನು ಚಾರ್ಜ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಇದೇ ನಮ್ಮ ಬ್ರ್ಯಾಂಡ್ ನ್ಯೂ ಸೋನಿ ಆಲ್ಫಾ 6400. ನೋಡ್ಬೋದು ನೀವು ಮಾಡೆಲ್ ನಂಬರು. ಕಾಣಿಸ್ತಾ ಇದೆಯಾ? ಲೈಕ್ ನಿಮಗೆ ಕಾಂಪ್ಯಾಕ್ಟ್ ಇರುತ್ತೆ, ಈಸಿಯಾಗಿ ವ್ಲಾಗಿಂಗ್ ಮಾಡ್ಬೋದು. ನೋಡ್ಬೋದು ನೀವು, ಅಷ್ಟೇನು ದೊಡ್ಡದಾಗೇನಿಲ್ಲ. ಬಟ್ ನಮಗಿದು ಮೇಯ್ನು ನಮಗೆ ತುಂಬ ಕ್ಯಾಮ್ರಾಸ್ಗೆ ಇದೇ ಬಾಡಿ ಮೇಂಟೈನ್ ಇರುತ್ತೆ. 6700 ಅಂತಿದೆ. 1,30,000 ಓನ್ಲಿ ಬಾಡಿ ಮಾತ್ರ. ಅದರಲ್ಲಿ ಕೂಡ ನಮಗೆ ಫ್ಲಾಶ್ ಬರೋದಿಲ್ಲ. ಲೈಕ್ ವ್ಯೂ ಫೈಂಡರ್ ಒಂದು ಕೊಟ್ಟಿರ್ತಾರೆ. ಸೋನಿಯಲ್ಲೇ ZV-E10 Mark II ಅಂತ ಲಾಂಚ್ ಆಯಿತು ರೀಸೆಂಟ್ಲಿ, ಅರೌಂಡ್ 6 ಮಂತ್ಸ್ ಬ್ಯಾಕ್ ಅನಿಸುತ್ತೆ. ಅದು ಕೂಡ ಅಷ್ಟೇ, ಅದು ಪಕ್ಕ ವ್ಲಾಗಿಂಗ್ ಸೆಟಪ್ ಕ್ಯಾಮ್ರಾ. ಅದರಲ್ಲಿ ವ್ಯೂ ಫೈಂಡರ್ ಬರೋದಿಲ್ಲ, ಎಕ್ಸ್ಟ್ರಾ ಫ್ಲಾಶ್ ಬರೋದಿಲ್ಲ. ಲೈಕ್ ನಮಗೆ ಇವಾಗ ಇಲ್ಲಿ ಫ್ಲಾಶ್ ಬರುತ್ತೆ ನೋಡಿ, ಕಾಣಿಸ್ತಾ ಇದೆ ನಿಮಗೆ? ಇದು ಎಕ್ಸ್ಟ್ರಾ ಫ್ಲಾಶ್. ನಮಗೆ ಈ ಫ್ಲಾಶ್ ಬರೋದಿಲ್ಲ. ಯಾಕೋ ತೆಗೆದುಬಿಟ್ಟಿದ್ದಾರೆ ಈ ಫ್ಲಾಶ್ನ ಕೂಡ, ನನಗೆ ಯಾಕೋ ಗೊತ್ತಾಗ್ತಿಲ್ಲ. ಯಾಕಂದರೆ ನಾವು ಔಟ್ಸೈಡ್ ಎಲ್ಲಾದರೂ ಫೋಟೋಗ್ರಫಿ ಮಾಡಿದಾಗ ಲೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಫ್ಲಾಶ್ ಈಸಿಯಾಗಿ ಯೂಸ್ ಆಗುತ್ತೆ. ಬಟ್ ಇವಾಗ ಬರ್ತಾ ಇರೋ ಪ್ರೀಮಿಯಮ್ ಕ್ಯಾಮ್ರಾಸಲ್ಲಿ ಕಂಪ್ಲೀಟ್ಲಿ ತೆಗೆದುಬಿಟ್ಟಿದ್ದಾರೆ. ಲೈಕ್ ನಮ್ಗೆ ಇವಾಗ ಈ ಕ್ಯಾಮ್ರನ್ನ ವ್ಲಾಗಿಂಗ್ ಸೆಟಪ್ ಮಾಡಬೇಕಾದ್ರೆ ಈ ಫ್ಲಿಪ್ ಅಪ್ ಸ್ಕ್ರೀನ್ ಬರುತ್ತೆ ನೋಡಿ. ನಮಗೆ ಈ ಸ್ಕ್ರೀನ್ನ ಈ ಥರ ಫ್ಲಿಪ್ ಮಾಡ್ಕೋಬೋದು. ಲೈಕ್ ನಾವು ಈ ಶಾರ್ಟ್ಸ್ ತೆಗಿಬೇಕಾದ್ರೆ ನಾವು ಹಿಂಗೆ ನೋಡೋಂಗೆ ಇಲ್ಲ, ಹಿಂಗೆ ನೋಡ್ಬೋದು. ಯಾಕಂದರೆ ನಮಗೆ ಸ್ಕ್ರೀನ್ ಈ ಥರ ಟ್ವಿಲ್ಟ್ ಆಗುತ್ತೆ. ಇಲ್ಲ ನಾವು ವ್ಲಾಗಿಂಗ್ ಮಾಡ್ತೀವಿ ಅಂದರೆ ನೋಡ್ಬೋದು, ನಿಮಗೆ ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ನಿಮಗೆ ವ್ಲಾಗಿಂಗ್ ಸೆಟಪ್ ಥರ ರೆಡಿ ಆಗುತ್ತೆ. ಲೈಕು ನಾವು ಮಾತಾಡೋದನ್ನು ನಾವೇ ನೋಡ್ಕೋಬೋದು ಹೆಂಗೆ ಬರ್ತಾ ಇದೆ ವಿಡಿಯೋ ಅಂತ. ಇದೊಂದು ಚೆನ್ನಾಗಿದೆ. ಬಟ್ ಇವಾಗ ಬರ್ತಾ ಇರೋ ಕ್ಯಾಮ್ರಾಸ್ಗೆ ಈ ಥರ ಅಲ್ಲದೆ ಸ್ಕ್ರೀನ್ ಕಂಪ್ಲೀಟ್ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಸೈಡಲ್ಲಿ ಕೊಡ್ತಾರೆ. ಅದನ್ನು ಚೆನ್ನಾಗಿರುತ್ತೆ, ಬಟ್ ಅದನ್ನು ಕಾಸ್ಟ್ಲಿ ಆ್ಯಕ್ಚುಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಸಾಕು ನನಗೆ ಈ ಸ್ಕ್ರೀನು. ಲೈಕ್ ಚೆನ್ನಾಗಿದೆ, ತುಂಬ ಆಪ್ಷನ್ಸ್ ಇದೆ ಮಾರಾಯ. ನೋಡಿ, ತುಂಬ ಆಪ್ಷನ್ಸ್ ಇದ್ದಾವೆ. ಝೀರೋ ನಾಲೆಡ್ಜ್ ಆ್ಯಕ್ಚುಲಿ ಕಲಿತಾ ಇದ್ದೀನಿ ನಾನು ಒಂದ್ಸಲಿ ಆನ್ ಮಾಡಿ ತೋರಿಸ್ಬಿಡ್ತೀನಿ. ನಾವು ತೆಗೆದಿರೋ ಶೂಟ್ಸ್ ಎಲ್ಲ ಇದರಲ್ಲೇ ಇದೆ, ನೋಡ್ಬೋದು ನೀವು. ನಾನು ನಿನ್ನೆ ತೆಗೆದಿರೋ ಫೋಟೋಗ್ರಾಫ್ಸು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಕ್ಯಾಮ್ರಾದಲ್ಲಿ ಕಿಟ್ ಲೆನ್ಸ್ ಅಂತ ಬರುತ್ತೆ, ಅದಿನ್ನೂ ಒಂದು 10,000 ಕಮ್ಮಿ. ಲೈಕ್ 74,000 78,000 ಒಳಗಡೆ ಬರುತ್ತೆ ಕಿಟ್ ಲೆನ್ಸ್. ಅದು 17 to 50 mm ಲೆನ್ಸು. ಅದನ್ನು ವ್ಲಾಗಿಂಗ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಕಾಂಪ್ಯಾಕ್ಟ್ ಇರುತ್ತೆ. ಬಟ್ ನಾವು ಸರ್ಟನ್ ಡಿಸ್ಟೆನ್ಸಲ್ಲಿ ಇರೋರನ್ನ ಝೂಮ್ ಮಾಡಿ ತೆಗಿಬೇಕು ಅಂದರೆ ಆ 50 mm ಲೆನ್ಸ್ ಸಾಕಾಗೋದಿಲ್ಲ ನನಗೆ. ಅದಕ್ಕೆ ಇದು 18 to 135 mm ಸಾಕು ಒಂದು ಲೆನ್ಸು. ಮೋರ್ ದೆನ್ ಎನಫ್ ನನಗೆ ಇವಾಗ ಸದ್ಯಕ್ಕೆ. ಮತ್ತು ಫ್ಯೂಚರಲ್ಲಿ ನೋಡೋಣ. ಇದು ಬಂದುಬಿಟ್ಟು ಈ ಮೌಂಟ್ ಲೆನ್ಸು. ನಮಗೆ
ತುಂಬ ಅಂದರೆ ತುಂಬ 8 ಲಕ್ಷ 10 ಲಕ್ಷ ಗಂಟೆ ಲೆನ್ಸ್ ಇದ್ದಾವೆ ಗುರು. ಅದು ಎಲ್ಲನೂ ಆಗ್ಬೋದು, ಇದಕ್ಕೆ ಏನು ಟೆನ್ಷನ್ ಇಲ್ಲ. ನಮ್ಮ ಫ್ಯೂಚರಲ್ಲಿ ಬೇಕಾದರೆ ಲೆನ್ಸ್ ತಗೊಳ್ಳೋಣ. ಕ್ಯಾಮ್ರಾ ಇದು ಸಾಕಾಗತ್ತೆ ನನಗೆ. ನಿಮ್ಗೆ ಹೆಂಗೆ ಅನಿಸಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡೋಕ್ಕೆ ಮಾತ್ರ ಸೆಕ್ಸ್ ಆಗಿರುತ್ತೆ ಬಟ್ ನನಗೆ ಆ ಫೋನು ಇಲ್ಲ, ನಾನು ಈ ಗೋಪ್ರೋನ ಈ Insta360ನ ಯೂಸ್ ಮಾಡಿ, ಯಾಕಂದರೆ ವೆಯ್ಟ್ಲೆಸ್ ಇರ್ತಾವೆ ಅವು. ಬಟ್ ಇದೊಂಚೂರು ವೆಯ್ಟ್ ಅನಿಸುತ್ತೆ, ಲೈಕ್ ಕೈಯಲ್ಲಿ ಇಟ್ಕೊಂಡು ಕ್ಯಾಮ್ರಾನ ನಾವು ವೀಡಿಯೋ ಫೋಟೋ ತೆಗಿಯೋಕ್ಕೆ. ಮತ್ತು ಇನ್ನೊಂದು, ಇದರಲ್ಲಿ ಇಂಬಾಡಿ ಸ್ಟೆಬಿಲೈಸೇಷನ್ ಇಲ್ಲ. ಲೈಕ್ ನಾವು ಕೈಯಲ್ಲಿ ತೆಗಿಬೇಕಾದ್ರೆ ನೀಟಾಗಿ ತೆಗಿಬೋದು, ಬಟ್ ನಾವು ಶೇಕ್ ಮಾಡಿಕೊಂಡು ಲೈಕ್ ವಾಕ್ ಮಾಡಿಕೊಂಡು ವೀಡಿಯೋ ಮಾಡಬೇಕಾದ್ರೆ ಒಂಚೂರು ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕಂದರೆ ಇದರಲ್ಲಿ ಇಂಬಾಡಿ ಸ್ಟೆಬಿಲೈಸೇಷನ್ ಇಲ್ಲ. ಲೆನ್ಸಲ್ಲಿ ಬೇಕಾದರೆ ಸ್ಟೆಬಿಲೈಸೇಷನ್ ತೊಗೋಬೋದು, ಬಟ್ ಲೆನ್ಸ್ ಕಾಸ್ಟ್ಲಿ. ತುಂಬ ಚೆನ್ನಾಗಿದೆ. ಏನು ಗೊತ್ತಾ, ಇರಿ ಒಂದು ನಿಮಿಷ. ಕ್ಯಾಮ್ರಾಮ್ಯಾನ್ ಒಂದು ಕ್ಯಾಮ್ರಾಮ್ಯಾನ್ ಥರ ಇರ್ತೀನಿ ಹಾಕ್ಕೊಂಡ್ರೆ. ಓಕೆ, ಕ್ಲಾರಿಟಿ ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು ನನಗೆ ಕ್ಲಾರಿಟಿ. ಬಟ್ ನನಗೆ ಈ ಕ್ಯಾಮ್ರಾಗೆ ಬೇಕಾಗಿರೋ ಲೈಟಿಂಗ್ ಸೆಟಪ್ ಇಲ್ಲ ನನ್ನ ಹತ್ರ ಆ್ಯಕ್ಚುಲಿ ಮನೆಯಲ್ಲಿ. ಬಟ್ ನಾನು ಇಂಡೋರ್ಗಿನ ಔಟ್ಸೈಡ್ ಜಾಸ್ತಿ ಹೋಗ್ತಾ ಇರ್ತೀನಿ, ಔಟ್ಸೈಡ್ ಫೋಟೋಸು ವೀಡಿಯೋಸ್ ತುಂಬ ತೆಗಿತಾ ಇರ್ತೀನಿ, ನನಗೇನು ಬೇಕಾಗಿರೋದಿಲ್ಲ. ಬಟ್ ಸದ್ಯಕ್ಕೆ ಈ ವಿಡಿಯೋ ಹೆಂಗಿದ್ರು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಔಟ್ಸೈಡ್ ಹೋದಾಗ ಶಾಂಪಲ್ ವೀಡಿಯೋಸ್ನ ತೆಗಿತೀನಿ, ನೋಡ್ಬೋದು ನೀವು ಇವಾಗ ಕ್ಲಾರಿಟಿ ಹೆಂಗಿದೆ ಅಂತ. ನಾನು ಡಿಫ್ರೆನ್ಸ್ ತೋರಿಸ್ತೀನಿ, ಫೋನ್ಗೂ ಕ್ಯಾಮ್ರಾಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ನೀವು ನೋಡ್ಬೋದು ನೀವು. ಬಟ್ ಇದು ನೀವು ಅನ್ಕೋಬೋದು 2025 2019 ಮಾಡಲ್ ತಂದಿದೆಯಲ್ಲೋ, ನಿಮಗೇನು ಬುದ್ಧಿಗಿದೆಯಾ, ನೀವು ನ್ಯೂ ಮಾಡಲ್ಸ್ ತುಂಬ ಇದೆಯಲ್ಲ ಇವಾಗ ತಗೋಬೋದು ಅಂತ. ಬಟ್ ನೀವು ಇದು ಹಳೆ ಮಾಡಲ್ ಆಗಿದ್ದರೂ ಇದ್ರ ಪರ್ಫಾರ್ಮೆನ್ಸ್ ಮಾತ್ರ ಇವಾಗಿರೋ ಕ್ಯಾಮ್ರಾಸ್ ಕೂಡ ಟಕ್ಕರ್ ಕೊಡುತ್ತೆ ಇದು. ಬಟ್ ಏನಪ್ಪ ಅಂದರೆ ನೀವು ಅಂದರೆ ಇವಾಗ ಲಾಂಚ್ ಆಗಿರೋ ಕ್ಯಾಮ್ರಾಸು ಲಾಸ್ಟ್ 1 year ಬ್ಯಾಕ್ ಲಾಂಚ್ ಆಗಿರೋದು ಮತ್ತು ತುಂಬ ಡಿಫ್ರೆನ್ಸ್ ಇದೆ. ನಾನು ಆ್ಯಕ್ಚುಲಿ ಅಷ್ಟು ಡೀಪಾಗಿ ಹೇಳ್ಬೇಕು ಅಂತ ಅನ್ಕೊತಾ ಇಲ್ಲ, ಯಾಕಂದರೆ ಈ ಕ್ಯಾಮ್ರಾಸಲ್ಲಿ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ನಾನು ಮುಂಚೆ ನಿಕಾನು ಕೆನಾನ್ ಎರಡೂ ಯೂಸ್ ಮಾಡಿದ್ದೀನಿ, ಬಟ್ ಸೋನಿಗೆ ಫಸ್ಟ್ ನಾನು ಬರ್ತಾ ಇರೋದು. ದಿಸ್ ಈಸ್ ಮೈ ಫಸ್ಟ್ ಸೋನಿ ಕ್ಯಾಮ್ರಾ. ಬಟ್ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದೆ ನಾನು ತುಂಬ ಇಯರ್ಸ್ ಬ್ಯಾಕು, ಅರೌಂಡ್ 2016-17 ಅನಿಸುತ್ತೆ. ಒಂದು ಸ್ಮಾಲ್ ಕ್ಯಾಮ್ರಾ ಮನೆ ಯೂಸ್ಗೆ ಅಂತ. ತುಂಬ ದಿವಸ ನಾನು ಯೂಸ್ ಮಾಡಲಿಲ್ಲ, ಸೆಕೆಂಡ್ ಹ್ಯಾಂಡಲ್ಲಿ ತೊಗೊಂಡಿದ್ದೆ ಅರೌಂಡ್ 6000 or 7000 ಕೊಟ್ಟು. ಬಟ್ ಫೈನಲಿ ತುಂಬ ಕಾಸ್ಟ್ಲಿಗಳು. ಅರೌಂಡ್ ನಮಗಿದು 89,000 rupees ಬಿತ್ತು. ನಾನು ಆ್ಯಕ್ಚುಲಿ ಈ ವೈಲ್ಡ್ ಲೈಫ್ ಫೋಟೋಸ್ನ ತೆಗಿಯೋಕ್ಕೆ ತುಂಬ ಇಷ್ಟಪಡ್ತೀನಿ, ಲೈಕ್ ಔಟ್ಸೈಡ್ ಹೋಗಿ, ಲೈಕ್ ಹಿಲ್ ಸ್ಟೇಷನ್ ಹೋದಾಗ ನನಗೆ ಔಟ್ಡೋರಲ್ಲಿ ತೆಗಿಯೋದು ತುಂಬ ಇಷ್ಟ ನನಗೆ. ಅದು ನನ್ನ ಡ್ರೀಮ್ ಆ್ಯಕ್ಚುಲಿ. ಔಟ್ಡೋರಲ್ಲಿ ನಾನು ಲೈಕ್ ಏನಂತಾರೆ ಅದನ್ನು ವೈಲ್ಡ್ ಲೈಫ್ ಫೋಟೋಗ್ರಫಿ ಅಂತಾರಲ್ಲ, ಬಟ್ ಆ ರೇಂಜ್ಗೆ ಇಲ್ಲ ಅಂದರೂ ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಮಾಡಬೇಕು ಅಂತ ತುಂಬ ಇಷ್ಟ. ಮಾಡೋಣ ಅಂತಲೇ ಇದ್ರ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ಮತ್ತೆ ಫ್ಯೂಚರಲ್ಲಿ ಲೆನ್ಸ್ ತೊಗೊತೀನಿ. ಬಟ್ ಕ್ಯಾಮ್ರಾ ಸಾಕಿದು ಮೋರ್ ದೆನ್ ಎನಫ್ ನನಗೆ. ಬಟ್ ಇದಕ್ಕೆ ಟ್ರೈಪಾಡ್ ಒಂದು ಮೊನೋಪಾಡ್ ಒಂದು ತೊಗೋಬೇಕಾಗತ್ತೆ. ನೋಡೋಣ. ನನಗೆ ಅದೇನೇ ಹೇಳ್ತಾರಲ್ಲ, ಕ್ಯಾಮ್ರಾನ ತೊಗೊಂಡು ಅದಕ್ಕೆ ಟ್ರೈಪಾಡ್ ತೊಗೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀನಿ, ನೋಡಬೇಕು. ಇವಾಗ ಕೂಡ ನಾನು ಆ್ಯಕ್ಚುಲಿ 2-3 ಕಾಟನ್ ಬಾಕ್ಸ್ ಇಟ್ಬಿಟ್ಟು ಅದರ ಮೇಲೆ ಕ್ಯಾಮ್ರಾ ಇಟ್ಟಿದ್ದೀನಿ ನಾನು. ನನ್ನ ಹತ್ರ ಪ್ರಾಪರ್ ಟ್ರೈಪಾಡ್ ಇಲ್ಲ ನನ್ನ ಹತ್ರ. ಇದೇ ಅದು ಇದ್ರ ವೆಯ್ಟಿಗೆ ಅದು ಯಾಕೋ ಜರ್ಕ್ ಹೊಡಿತಾ ಇದೆ. ಮತ್ತು ಇಟ್ಟು ಏನಾದರೂ ಲೆನ್ಸ್ ಗಿನ್ಸ್ ಹೊಡೆದೋದ್ರೆ ಆದಷ್ಟು ಬೇಗ ಒಂದು ಒಳ್ಳೆ ಟ್ರೈಪಾಡ್ ತೊಗೊಳ್ಳೋಣ. ಸದ್ಯಕ್ಕೆ ನಿಮಗೆ ಕ್ಲಾರಿಟಿ ಹೆಂಗಿದೆಯೋ ತಿಳಿಸಿ. ನನ್ನ ವೀಡಿಯೋನ ಇಷ್ಟೊತ್ತವರೆಗೂ ನೋಡಿದ್ರೆ ಅಂದರೆ ನಿಮ್ಗೆ ಖಂಡಿತ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಬಟನ್ನ ಆನ್ ಮಾಡ್ಕೊಂಡು ಇಟ್ಕೊಂಡಿಲ್ಲ, ದಯವಿಟ್ಟು ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ದಯವಿಟ್ಟು ಬೆಲ್ ಬಟನ್ನ ಆನ್ ಮಾಡಿಕೊಳ್ಳಿ. ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.